ನಮಸ್ಕಾರ ಎಲ್ಲರಿಗೂ. ಸಕ್ಕರೆ ಕಾಯಿಲೆ ನಿಮ್ಗೇನಾದ್ರೂ ಡಯಾಬಿಟಿಸ್ ಆಗಿದೆನಾ, ಅದನ್ನ ಹೇಗೆ ಕಂಡುಕೊಳ್ಬಹುದು, ಅದ್ರ ಲಕ್ಷಣಗಳೇನಂತ ನೋಡೋಣ. ನಿಮಗೇನಾದ್ರೂ ಈ ಲಕ್ಷಣಗಳು ಕಂಡು ಬಂದ್ರೆ ಒಂದ್ಸಲ ಹೋಗಿ ನಿಮ್ಮ ಶುಗರ್ ಪರೀಕ್ಷೆ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು. ಪದೇ ಪದೇ ನಿಮ್ಗೇನಾದ್ರೂ ನೀರ್ ಕುಡಿಬೇಕನ್ಸ್ತಾ ಇದೆನಾ, ಬಾಯಾರಿಕೆ ಆಗ್ತಾ ಇದೆನಾ, ಪದೇ ಪದೇ ಮೂತ್ರ ವಿಸರ್ಜನೆ ಹೋಗ್ತಾ ಇದ್ದೀರಾ, ತುಂಬಾ ನಿಮ್ಗೆ ವೀಕ್ನೆಸ್ ಅನ್ಸ್ತಾ ಇದೆನಾ, ಟೈರ್ಡ್ನೆಸ್ ಅನ್ಸ್ತಾ ಇದೆನಾ, ಮತ್ತೆ ನಿಮ್ಗೆ ಬ್ಲಡ್ ವಿಷನ್, ಕಣ್ಣು ಮನ್ ಕಾಣ್ತಾ ಇದೆನಾ, ಈ ಏನಾದ್ರೂ ಲಕ್ಷಣಗಳು ಕಂಡು ಬಂದ್ರೆ ನೀವು ಹೋಗಿ ನಿಮ್ಮ ಒಂದು ರಕ್ತದ ಪರೀಕ್ಷೆಯಲ್ಲಿ ನಿಮ್ಮ ಶುಗರ್ ಟೆಸ್ಟ್ ಮಾಡೋದು ತುಂಬಾ ಒಳ್ಳೇದು. ಇದು 80ರಿಂದ 120 ಇರುತ್ತೆ. ಇದು ನಾರ್ಮಲ್ ಬ್ಲಡ್ ಶುಗರು. ಇದು ಫಾಸ್ಟಿಂಗ್, ಖಾಲಿ ಹೊಟ್ಟೆಯಲ್ಲಿ ಚೆಕ್ ಮಾಡಿದಾಗ. ಅದೇ ರೀತಿ ನೀವು ತಿಂಡಿ ಮಾಡಿ ಚೆಕ್ ಮಾಡಿದ್ಮೇಲೆ 2 ತಾಸು ಆದ್ಮೇಲೆ ಚೆಕ್ ಮಾಡಿದ್ರೆ 120ರಿಂದ 140 ಇರಬೇಕು. ಇದೇನಾದ್ರೂ ಹೆಚ್ಚು ತೋರಿಸಿದ್ರೆ ನೀವು ವೈದ್ಯರಲ್ಲಿ ತೋರಿಸ್ಕೊಂಡು ಅದಕ್ಕೆ ಚಿಕಿತ್ಸೆ ಪಡಿಬೇಕು. ನಿಮಗೇನಾದ್ರೂ ದೇಹದಲ್ಲಿ ಶುಗರ್ ಅಂಶ ಕಡಿಮೆ ಆದ್ರೆ ಹೇಗೆ ಅನ್ಸುತ್ತೆ, ನಿಮಗೆ ಬಹಳಷ್ಟು ಹಸಿವಾದಂಗ ಅನ್ಸೋದು, ಬೆವರು ಬರೋದು, ಬಾಯಾರಿಕೆ ಆಗೋದು, ಮತ್ತೆ ಕಣ್ಣು ಮಂದ್ ಕಾಣೋದು, ವೀಕ್ನೆಸ್ ಆಗೋದು, ಈ ಎಲ್ಲಾ ಲಕ್ಷಣಗಳು ನಿಮ್ಗೆ ನಿಮ್ಮ ದೇಹದಲ್ಲಿ ಒಂದು ಸಕ್ಕರೆ ಅಂಶ ಕಡಿಮೆ ಆದಾಗ ಇಂಥ ಲಕ್ಷಣಗಳು ಕಂಡು ಬರುತ್ತೆ. ಇಂಥ ಲಕ್ಷಣಗಳು ಕಂಡು ಬಂದಾಗ ಅದಕ್ಕೆ ನಿರ್ಲಕ್ಷ್ಯ ಮಾಡಬಾರ್ದು. ಹೋಗಿ ಅದಕ್ಕೆ ಸರಿಯಾದ ರೀತಿಯಂತ ಒಂದು ಚಿಕಿತ್ಸೆ ಪಡೆಯಬೇಕು.